ವಂದನಾ ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೀ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ನನ್ನ ಚಾನಲನ್ನು ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರಿಬೇಡಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರೋರು ಯಾರಪ್ಪ ಅಂತಂದ್ರೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು. ಅದು ಕೂಡ ಇದು ಟ್ರಾನ್ಸ್ಜೆಂಡರ್ ಸ್ಕಾಲರ್ಶಿಪ್ ಆಗಿರುತ್ತೆ. 2024 ಮತ್ತು 25 ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗಪ್ಪ ಅಂತಂದ್ರೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟೀಸ್ ಏನು ಮತ್ತೆ ಡಾಕ್ಯುಮೆಂಟ್ಸ್ ಏನು ಮತ್ತೆ ಇದು ಲಾಸ್ಟ್ ಡೇಟ್ ಯಾವಾಗ ಆಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ಕೊಂಡು ಬರೋಣ. ಮೊದಲಿಗೆ ನಿಮಗೆ ಬೇಕಾಗಿರೋ ಎಲಿಜಿಬಿಲಿಟಿ ಏನಂತಂದ್ರೆ ನೀವು 9th ಇಂದ ಹಿಡಿದು 12th ವರೆಗೂ ಓದ್ತಿರೋ ಸ್ಟೂಡೆಂಟ್ಸ್ ಆಗಿರ್ಬೇಕಾಗಿರುತ್ತೆ. ಮತ್ತೆ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. UG ಇಲ್ಲ PG ಯಾವ್ದಾದ್ರೂ ನಡೆಯುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರೋರು ಕೂಡ ಅಪ್ಲೈ ಮಾಡ್ಬೋದು, ಮತ್ತು UG ಅಂಡರ್ ಗ್ರಾಜುಯೇಷನ್ ಮಾಡ್ತಿರೋರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಮಸ್ಟ್ ಬಿ ಸ್ಕೋರ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಅಂತಂದರೆ ನೀವು 50% ಮಾರ್ಕ್ಸ್ ಆದರೂ ಸ್ಕೋರ್ ಮಾಡಬೇಕಾಗಿರುತ್ತೆ ನಿಮ್ಮ ಅಕಾಡೆಮಿಕ್ ಇಯರಲ್ಲಿ. ಇನ್ನು ನಿಮ್ಮ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು 10 ಲಕ್ಷದ ಒಳಗಡೆ ಇರಬೇಕಾಗಿರುತ್ತೆ. ಅಂಥವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಅಂತ ಅರ್ಥ. ಇನ್ನು ಈ ಸ್ಕಾಲರ್ಶಿಪ್ಪಿಂದ ಬರುವ ಬೆನಿಫಿಟ್ಸನ್ನು ನೋಡ್ಕೊಂಡು ಬರೋಣ. ಈ ಸ್ಕಾಲರ್ಶಿಪ್ಪಿಂದ ಬರುವಂಥ ಮೊದಲನೇ ಬೆನಿಫಿಟ್ ಏನಪ್ಪ ಅಂತಂದರೆ, ನೀವು 9ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಓದ್ತಿರೋ ಸ್ಟೂಡೆಂಟ್ಸ್ ಆಗಿದ್ದಲ್ಲಿ ನಿಮಗೆ 24,000 ಕೊಡ್ತಾರೆ. ಅದಾದಮೇಲೆ ನೀವು UG ಇಲ್ಲ PG ಕೋರ್ಸಸ್ ಮಾಡ್ತಿದ್ರೆ ನಿಮಗೆ 40,000 ಕೊಡ್ತಾರೆ. ಇಲ್ಲಿ ಅವ್ರು ಹೇಳ್ತಿದ್ದಾರೆ ನೋಟು, ನೀವು ಆ ಸ್ಕಾಲರ್ಶಿಪ್ಪಿಂದ ಬರುವಂಥ ಅಮೌಂಟ್ನ ನೀವು ಏನಕ್ಕೆಲ್ಲ ಯೂಸ್ ಮಾಡ್ಬೋದಪ್ಪ ಅಂತಂದರೆ ಎಕ್ಸಾಮ್ ಫೀಸ್ಗಾಗಿರ್ಬೋದು, ಅಡ್ಮಿಷನ್ ಫೀಸ್ಗಾಗಿರ್ಬೋದು, ಟ್ಯೂಷನ್ ಫೀಸ್ಗಾಗಿರ್ಬೋದು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಕ್ಲಾಸ್ 10 ಮತ್ತು 12ದು ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಇಶ್ಯೂಡ್ ಅಡ್ರೆಸ್ ಪ್ರೂಫ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಜೊತೆಗೆ ಪ್ರೂಫ್ ಆಫ್ ಅಡ್ಮಿಷನ್, ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜ್ ID ಕಾರ್ಡ್ ಬೇಕಾಗಿರುತ್ತೆ. ಅದಾದಮೇಲೆ ಅಕಾಡೆಮಿಕ್ ಫೀಸ್ ರೆಸಿಪ್ಟ್ ಬೇಕಾಗಿರುತ್ತೆ. ಇನ್ನು ಕಾಪಿ ಆಫ್ ಎನಿ ಅಕಾಡೆಮಿಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ರೆಸಿಪ್ಟ್ಸ್ ಸಚ್ ಆಸ್ ಎಕ್ಸಾಮ್ ಫೀಸ್, ಅಡ್ಮಿಷನ್ ಫೀಸ್, ಟ್ಯೂಷನ್ ಫೀಸ್, ಇದ್ರದ್ದು ಯಾವುದಾದ್ರೂ ಒಂದು ರೆಸಿಪ್ಟ್ ಬೇಕಾಗಿರುತ್ತೆ ಅವ್ರಿಗೆ. ಅದಾದಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಇರುತ್ತೆ ಅಲ್ವಾ, ಅದು ಗೌರ್ಮೆಂಟಿಂದ ಇಶ್ಯೂ ಮಾಡಿರೋ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ನೋಡಿ, ಅದೊಂದು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಇನ್ನು ನಿಮ್ಮ ಒಂದು ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರೋ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಆಗಲಿ ID ಕಾರ್ಡ್ ಆಗಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಲೆಟರ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ ಕಾಲೇಜು ಕನ್ಫರ್ಮಿಂಗ್ ಟ್ರಾನ್ಸ್ಜೆಂಡರ್ ಸ್ಟೇಟಸ್ ಆಫ್ ದಿ ಸ್ಟೂಡೆಂಟ್, ಅದ್ರದ್ದೊಂದು ಲೆಟರ್ ಕೊಡಬೇಕಾಗಿರುತ್ತೆ ಅಥವಾ ಸರ್ಟಿಫಿಕೇಟ್ ಕೊಡ್ಬೋದಾಗಿರುತ್ತೆ ನೀವು. ಇನ್ನು ಕೊನೆಯದಾಗಿ ನೀವೇನೇನೆಲ್ಲ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂತಂದರೆ ನಿಮ್ಮ ಒಂದು ಗೌರ್ಮೆಂಟ್ ಇಶ್ಯೂ ಟ್ರಾನ್ಸ್ಜೆಂಡರ್ ID ಕಾರ್ಡು ಮತ್ತು ಲೆಟರ್ ಆರ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ ಕಾಲೇಜು ಮತ್ತು ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಇರಬೇಕು ಅದಕ್ಕೆ, ಮತ್ತು ಲೆಟರ್ ಆರ್ ಸರ್ಟಿಫಿಕೇಟ್ ಫ್ರಮ್ NGO. ಅದಾದಮೇಲೆ ನಿಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಅವ್ರಿಗೆ. ಅದಾದಮೇಲೆ ನೀವು ಇಲ್ಲಿ ಕಾಣಿಸಿರೋ ಅಪ್ಲೈ ನೋ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದಾಗಿರುತ್ತೆ. ಅದಾದಮೇಲೆ ನಿಮಗೆ ಕೇಳುವಂಥ ಡೀಟೇಲ್ಸನ್ನು ಫಿಲಪ್ ಮಾಡಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತೀರಾ. ಇನ್ನು ನಿಮ್ಗೆ ಏನೇ ಒಂದು ಡೌಟ್ ಇದ್ದರೆ ನೀವು ಅವರು ಇಲ್ಲಿ ಒಂದು ಮೇಲ್ ಕೊಟ್ಟಿದ್ದಾರೆ ಅವ್ರದ್ದು, ನೀವು ಆ ಮೇಲ್ IDಗೆ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದು ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಕೂಡಲೇ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಇನ್ನು ಈ ಒಂದು ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 11th June 2024 ಆಗಿರುತ್ತೆ. ಅದಕ್ಕಾಗಿ ಬೇಗ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.